ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ತ್ರಿಭುಜಗಳು ಅನ್ನುವ ಒಂದು ಪಾಠವನ್ನ ಲಾಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೆ. ಇವಾಗ ನೋಡ್ರಿ, ನಾನು ಅದ್ರೊಳಗ ಥೇಲ್ಸ್ ಥಿಯರಮ್ ಅಥವಾ ಸಮಾನುಪಾತತೆಯ ಪ್ರಮೇಯವನ್ನ ಹೇಳ್ತಾ ಇದ್ದೆ. ಅದ್ರೊಳಗ ದತ್ತ, ರಚನೆ, ಸಾಧನೆ ಅನ್ನೋದನ್ನ ಹೇಳಿದ್ದೆ. ನಮಗ ಇನ್ನೊಂದ್ಸಲ ನಾನು ಏನ್ ಮಾಡ್ತೇನೆ ಹೇಳ್ರಿ, ಡಯಾಗ್ರಾಮ್ ಹಾಕ್ತೇನೆ ನೋಡ್ರಿ. ಡಯಾಗ್ರಾಮ್ ಯಾವ ರೀತಿ ಇತ್ತು, ಈ ರೀತಿ ಇತ್ತು. ಹೌದಾ? ಇಲ್ಲಿ ನೋಡ್ರಿ, ಇದು ಎ ಬಿ ಸಿ, ಆಮೇಲೆ ಡಿ ಇ, ಆಮೇಲೆ ಇಲ್ಲೊಂದು ಈ ರೀತಿ ನಮ್ಗೆ ಏನಿತ್ತು ಹೇಳ್ರಿ, ಆಮೇಲೆ ಮತ್ತೆ ಈ ರೀತಿ ಒಂದು ಲೈನ್ ಇತ್ತು. ಇವಕ್ಕ ನಾವು ರಚನೆಗಳು ಇದಕ್ಕೆ ಎನ್ ಅಂತ ಹೆಸರು ಕೊಟ್ಟಿತ್ತು, ಇದಕ್ಕ ಎಂ ಅಂತ ಹೆಸರು ಕೊಟ್ಟಿತ್ತು. ಹೌದಾ? ನಾ ಇನ್ನೊಂದ್ಸಲ ನಿಮಗೆ ರಿಪೀಟ್ ಮಾಡ್ತೇನೆ ನೋಡ್ರಿ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಐತಿ. ಹೌದಾ? ಈಗ ನೋಡ್ರಿ, ಅದನ್ನ ನಿಮ್ಗೆ ಹೇಳಿದ್ದೇನೆ. ದತ್ತನ್ನು ಬರ್ಸಿದ್ದೇನೆ, ರಚನೆ ಬರ್ಸಿದ್ದೇನೆ, ಸಾಧನೀಯನು ಬರ್ಸಿದ್ದೇನೆ. ಆದ್ರೆ ನಾನು ಇನ್ನೊಂದ್ಸಲ ನಿಮಗ ಸಾಧನೀಯ ಅಂತಾನು ಬರೀತೇನೆ ನೋಡ್ರಿ. ಸಾಧನೀಯ. ಹೌದಾ? ಸಾಧನೀಯ ಏನಿದೆ ಅಂದ್ರೆ ನಮಗೆ ಏನ್ ಆನ್ಸರ್ ಸಾಧಿಸ್ಬೇಕಂದ್ರೆ ನಾವು AD/DB is equal to AE/EC. ಹೌದಾ? ನಮ್ದು ಆನ್ಸರ್ ಏನ್ ಬರ್ಬೇಕು? AD/DB is equal to AE/EC ಅನ್ನೋದು ನಮಗ ಆನ್ಸರ್ ಬರ್ಬೇಕು. ಸೊ ನಾವೀಗ ಏನ್ ಮಾಡ್ಬೇಕು? ಸಾಧನೆ ನೋಡ್ತೇನೆ ನೋಡ್ರಿ ನಾನು. ಸಾಧನೆ. ಹೌದಾ? ಸಾಧನೆ ನೋಡ್ರಿ, ಈಗ ತ್ರಿಭುಜ ಇದನ್ನ ಏನ್ ಮಾಡ್ತೇನೆ, ಇಲ್ಲೊಂದು ತ್ರಿಭುಜವನ್ನ ತಗೊಂತೇನೆ, ADE. ಇಲ್ಲಿ ನೋಡ್ರಿ, ನಾ ಚಿತ್ರ ತೋರಿಸ್ತೇನಲ್ಲ, ತ್ರಿಭುಜ ADE. ಹೌದಾ? ತ್ರಿಭುಜ ADE is equal to ಅದರದ್ದು ವಿಸ್ತೀರ್ಣ. ತ್ರಿಭುಜ ADE ಇದು ವಿಸ್ತೀರ್ಣ. ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಯಾವ್ದು ಗೊತ್ತಿದೆ ಹೇಳ್ರಿ ನಮಗ? 1/2 ಪಾದ ಇಂಟು ಎತ್ತರ. ಹೌದಾ? ಪಾದ ಇಂಟು ಎತ್ತರ. ಪಾದ ಅಂದ್ರೆ ಏನಿದೆ ನೋಡ್ರಿ, 1/2 ಪಾದ ಅಂದ್ರ ಇಲ್ಲಿ ನೋಡ್ರಿ, ಈ ತ್ರಿಭುಜವನ್ನ ಹಿಂಗ ಉಲ್ಟಾ ನೋಡ್ರಿ ಸ್ವಲ್ಪ, ಅಂದ್ರೆ ಗೊತ್ತಾಗ್ತೈತಿ ನಿಮ್ಗೆ. ಪಾದ ಅಂದ್ರ AD ಇಂಟು ಎತ್ತರ ಅಂದ್ರೆ ಇದು ನಮಗ ಈ N ಅಂತ ಬಂದಿದೆ. ಹೌದಾ? ಈ N ಅಂತ ಬಂದಿದೆ. ಅದೇ ರೀತಿ ಇದ್ರೊಳಗ ನಾವು BDE ಅನ್ನೋದನ್ನ ತಗೊಂತೇವಿ. BDE. ಹೌದಾ? BDE ತ್ರಿಭುಜ BDE ವಿಸ್ತೀರ್ಣ. ತ್ರಿಭುಜ BDE ವಿಸ್ತೀರ್ಣ 1/2 ಸೇಮ್ ಇದು ಪಾದ ಇಂಟು ಎತ್ತರ ಅಂತ ಇದೆ. ಹೌದಾ? ಈಗ ನೋಡ್ರಿ, ಇಲ್ಲಿ ಕೂಡ ನಮಗ 1/2 ಪಾದ ಅಂದ್ರೆ ನಮ್ದು ಏನಾಯ್ತು, ಇದು BDE ಬಂತು. ಹೌದಾ? BD ಆದ್ಮೇಲೆ ಇದು ನಮಗೆ ಏನಾಗ್ತೈತಿ, ಸಾರಿ, ಇದು ಲೈನ್ ಇಲ್ಲಿ ಬರ್ಬಾರ್ದಿತ್ತು, ಇಲ್ಲಿ ಬಂದಿದೆ. ಹೌದಾ? ಆಮೇಲೆ ಈ ಲೈನು ಇಲ್ಲಿ ಬರ್ಬೇಕಿತ್ತು. ಈಗ ನೋಡ್ರಿ, ಸೇಮ್ BD ಇಂಟು ಎತ್ತರ, ಇದು ಸೇಮ್ ನಮಗೆ ಇದು ಎಷ್ಟೈತಿ, ಇದು ಅಷ್ಟೇ ಅದಲ್ಲ. ಸೊ ನಾವು ಇದನ್ನ ಏನ್ ಮಾಡ್ತೀವಿ ಈಗ, ಈ N ಪಾದ BD ಇಂಟು N. ಇದು ಇಕ್ವೇಶನ್ 1, ಇದು ಇಕ್ವೇಶನ್ 2. ಕರೆಕ್ಟ್? ಈಗ ನೋಡ್ರಿ, ಸಮೀಕರಣ 1 ಮತ್ತು 2ರಿಂದ ಹೌದಾ? ಸಮೀಕರಣ 1 ಮತ್ತು 2ರಿಂದ ಅಂದ್ರ ತ್ರಿಭುಜ ADE ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ BDE ವಿಸ್ತೀರ್ಣ is equal to 1/2 AD into EN divided by 1/2 BD into EN. ಹೌದಾ? ಇಲ್ಲಿ ನೋಡ್ರಿ, 1/2 ಕ್ಯಾನ್ಸಲ್ ಆತ್, 1/2 ಕ್ಯಾನ್ಸಲ್ ಆತ್, EN ಕ್ಯಾನ್ಸಲ್ ಆಯ್ತು. ಕರೆಕ್ಟ್? ಈಗ ಏನ್ ಬರ್ತೈತೆ ಹೇಳ್ರಿ, AD/BD ಅಂತ ಬಂತು. AD/BD ಇದು ಇಕ್ವೇಶನ್ ನಂಬರ್ 3.
3 ನಮಗ. ಇದು ಕರೆಕ್ಟ್ ಗೊತ್ತಾಯ್ತು ನಮಗ. ಈ ಸೈಡ್ ಇದ್ದು ನಾವು ತ್ರಿಭುಜದ ವಿಸ್ತೀರ್ಣವನ್ನ ತಗೊಂಡ ಈಗ ಹಿಂಗ್ ಮಾಡಿದ್ವಿ. ಈಗ ನಾವ್ ಏನ್ ಮಾಡ್ಬೇಕು, ಈ ರೀತಿ ಈ ಸೈಡ್ ಇಂದ ತ್ರಿಭುಜದ ತಗೊಂಡ ನಾವು ಇನ್ನೊಂದು ರೀತಿಯನ್ನ ಸಾಧನೆ ಮಾಡ್ಬೇಕು. ಆಲ್ಮೋಸ್ಟ್ ನಿಮಗ್ ಗೊತ್ತಾಗಿರ್ಬೇಕು, ಸಾಧನೆಯ ಒಳಗ ಒಂದ್ ಪಾರ್ಟ್ ಬಂತ್ ನಮಗೀಗ. ಕರೆಕ್ಟ್, ಇದೊಂದ್ ಪಾರ್ಟ್ ಬರ್ಬೇಕು ನಮ್ಗೀಗ. ಹೌದಾ? ಇಲ್ಲಿ ನೋಡ್ರಿ, ರಬ್ ಮಾಡ್ತೀನಿ ಸ್ವಲ್ಪ. ನೆಕ್ಸ್ಟ್ ಈಗ ಈ ಕಡೆಯಿಂದ ನೋಡ್ತೇನೆ ನಾನು. ಮತ್ತೆ ಸೇಮ್ ಇದೇ ತ್ರಿಭುಜ ADE, ತ್ರಿಭುಜ ADE ವಿಸ್ತೀರ್ಣ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ 1/2. ಆಮೇಲೆ ಇಲ್ಲಿ ಏನಾಗತ್ತೆ ನೋಡ್ರಿ, AE ಬೈ, ಹೌದಾ, AE ಬೈ DM ಇಂಟು AE ಅಂದ್ರ ಪಾದ ಇಂಟು DM, AE ಇಂಟು DM ಅಂತ ಇದೆ. ಸೊ ಅದೇ ರೀತಿ ನಮ್ದು ಇದು ಏನಾಗ್ಬೇಕು ಹೇಳ್ರಿ, ಈಗ DEC, ಇಲ್ಲಿ ಸಿ ಇದೆ. ಹೌದಾ? DEC ಅಂತ ಆಗ್ಬೇಕು. ತ್ರಿಭುಜ DEC ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಏನ್ ಬರ್ತೈತೆ ಹೇಳ್ರಿ, EC ಇಂಟು DM. ಸೇಮ್ ಇಲ್ಲಿ ಎಷ್ಟು DM ಇದೆಯಲ್ಲ, ಇದು ನಮಗೇನಾಗ್ತೈತಿ, DM ಅಂತ ಬರ್ತೈತಿ, DM. ಹೌದಾ? ಇದು ತ್ರಿಭುಜ, ಇದು ವಿಸ್ತೀರ್ಣ. ಇದನ್ನ 3 ಅಂತ ತಗೊಳ್ಳೋಣ, ಇದನ್ನ 4 ಅಂತ ತಗೊಳ್ಳೋಣ. ಆಲ್ರೆಡಿ ಅಲ್ಲಿ 3 ಇಕ್ವೇಶನ್ ಇದೆ, ಬಟ್ ಅದು ಬೇರೆ, ಇದನ್ನ ತಗೊಳ್ಳೋಣ. ಸೊ ಈಗ ಏನಾಗತ್ತೆ ನೋಡ್ರಿ, ತ್ರಿಭುಜ ADE ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DEC ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 AE divided by AE into DM divided by 1/2 EC into DM. EC into DM. 1/2 cancel, DM cancel. So ಈಗ ನಮಗೆ ಏನ್ ಬರ್ತೈತೆ ಹೇಳ್ರಿ ಆನ್ಸರು, AE by EC ಅಂತ ಬಂತು. ಬಟ್ ಇಲ್ಲಿ ಏನಾಗಿದೆ ನೋಡ್ರಿ, ತ್ರಿಭುಜ ನೀವು 1 ಮತ್ತು 2 ಒಳಗ ಇಲ್ಲಿ BD ಅಂತ ಐತಿ. ಹೌದಾ? ಇಲ್ಲಿ BD ಇದ್ದಾಗ ನಮಗೀಗ ಎರಡು ಈಕ್ವಲ್ ಅಂತ ನಮಗ ತೋರಿಸ್ಲಿಕ್ಕೆ ಆಗುದಿಲ್ಲ. ಸೊ BD ಮತ್ತು DEC ಏನಾಗ್ತಾವು, ಈಕ್ವಲ್ ಇದಾವು. therefore BDE ತ್ರಿಭುಜ ಇಸ್ ಈಕ್ವಲ್ ಟು ತ್ರಿಭುಜ DEC. ಯಾಕಂದ್ರ ಒಂದೇ ಪಾದದ ಮೇಲಿನ ಕೋನಗಳು, ಅಥವಾ ಒಂದೇ ಪಾದದ ಮೇಲೆ ಅದರದ್ದು ಒಂದು ಬಾಹು ಏನಾಗೈತಿ, ಒಂದೇ ಪಾದದ ಮೇಲೆ ಇದಾವು. ಒಂದೇ ಪಾದದಲ್ಲಿನ ಬಾಹುಗಳು. ಆದ್ದರಿಂದ ಅವೆರಡು ಏನಾಗ್ಯಾವ, ನಮಗ ಈಕ್ವಲ್ ಆಗ್ಯಾವು. ಸೊ ಅದಕ್ಕೆ ನಮ್ದಿದ ಆನ್ಸರ್ ಏನ್ ಬಂತೀಗ, ಆಗಲೇ ಬಂದಿತ್ತು ನೋಡ್ರಿ, AD ಬೈ ಎಲ್ಲ. ಆದ್ದರಿಂದ ಇಕ್ವೇಶನ್ 1, 2, 3, 4 ದಿಂದ, ಆದ್ದರಿಂದ 1, 2, 3, 4 ಎಲ್ಲಾ ಇಕ್ವೇಶನ್ ಗಳನ್ನ ಕಂಪೇರ್ ಮಾಡಿದಾಗ ನಮಗ ಆನ್ಸರ್ ಏನ್ ಬಂತ ಹೇಳ್ರಿ, AD ಬೈ DB is equal to AE by EC. ಹೌದಾ? AE by EC. ಇದು ನಮ್ದು ಥೇಲ್ಸ್ ಪ್ರಮೇಯವನ್ನ ಪ್ರೂವ್ ಮಾಡಿದ್ದು. ಸೇಮ್ ಇದ್ರೊಳಗೆ ಏನ್ ಮಾಡ್ಬೇಕು ಹೇಳ್ರಿ, ತ್ರಿಭುಜದ ವಿಸ್ತೀರ್ಣಗಳನ್ನ ಕಂಡು ಹಿಡ್ಕೊಂಡು ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗ ಆನ್ಸರ್ ಬರ್ತೈತಿ. ಇದು 5 ಮಾರ್ಕ್ಸಿಗೆ ನಮಗ ವೆರಿ 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 ಇಂಪಾರ್ಟೆಂಟ್, ಎಕ್ಸಾಮ್ ಪರ್ಪಸ್ ಬಹಳ ಇಂಪಾರ್ಟೆಂಟ್. ಕರೆಕ್ಟ್? ನೆಕ್ಸ್ಟ್ ಹೋಗೋಣ. ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಇದೆ ಅಂತ ನೋಡೋಣ. ಈಗ ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ ಏನಿದೆ ಅಂತ ನೋಡೋಣ. ಅಭ್ಯಾಸ ಎಷ್ಟು ಹೇಳ್ರಿ, 2.2. ಅಭ್ಯಾಸ 2.2. ಅಭ್ಯಾಸ 2.2. ಹೌದಾ? ಅಭ್ಯಾಸ 2.2 ಒಳಗ ಒಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ ನಾನು. ಚಿತ್ರ 2.17ರ 1 ಮತ್ತು 2ರಲ್ಲಿ DE ಪ್ಯಾರಲಲ್ BC, ಅದು ಪ್ಯಾರಲಲ್ ಸಿಂಬಾಲು. DE ಪ್ಯಾರಲಲ್ BC ಆದರೆ ಒಂದರಲ್ಲಿ EC ಮತ್ತು ಇನ್ನೊಂದರಲ್ಲಿ AD ಅನ್ನು ಕಂಡುಹಿಡಿಯಿರಿ. ಹೌದಾ? ಒಂದರಲ್ಲಿ AD ಅನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ ಕ್ವಶನ್ 1 ಇದೆ, ಯಾವ ರೀತಿ ಇದೆ ಅಂತ.
ಹೌದಾ? ಚಿತ್ರ ಹಾಕ್ತೀನಿ ತಡ್ರಿ ಒಂದ್ ಸೆಕೆಂಡ್. ಇದು ಈ ರೀತಿ ಚಿತ್ರ ಇದೆ. ಎ ಸಿ, ಇದು ಬಿ ಅಂತ ಇದೆ. ನೆಕ್ಸ್ಟ್ ಇದನ್ನ ಏನ್ ತಗೊಂಡಿದ್ದಾರೆ ನೋಡ್ರಿ, ಹಿಂಗಿದೆ. ಹೌದಾ? ಇದು ಏನಾಗ್ತದೆ ಹೇಳ್ರಿ, ಡಿ, ಇದು ಇ, ಡಿ ಇ ಅಂತ ಇದೆ. ಸೊ ಇದು 1.5 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್, ನೆಕ್ಸ್ಟ್ ಇದು 3 ಸೆಂಟಿಮೀಟರ್. ಅಂದ್ರೆ ನಾವು ಕಂಡುಹಿಡಿಬೇಕಾಗಿದ್ದು ಇದನ್ನ ನಾವು ಕಂಡುಹಿಡಿಬೇಕು. ಹೌದಾ? ಈಗ ನಮಗ ತೇಲ್ಸ್ ಪ್ರಮೇಯವನ್ನ ಪ್ರೂವ್ ಮಾಡಿದ್ವಲ್ಲ, ಆ ತೇಲ್ಸ್ ಪ್ರಮೇಯದ ಯಾವ ರೀತಿ ಇತ್ತು ಹೇಳ್ರಿ ಅದು? ಅಂದ್ರ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂದ್ರೆ ನಾ ಯಾವ ರೀತಿ ಬರೀತೇನೆ ನೋಡಿದ್ದೆ, AD by DB, ಹೌದಾ, ಇಸ್ ಈಕ್ವಲ್ ಟು AE by EC. AE by EC ಅಂತ ಇತ್ತು. ಹೌದಾ? AD by DB ಇಸ್ ಈಕ್ವಲ್ ಟು AE by EC ಅಂತ ಇತ್ತು. ಸೊ ಈಗ ಇಲ್ಲಿ ಏನೇನ್ ವ್ಯಾಲ್ಯೂ ಅದಾವಲ್ಲ ಅವ್ನು ತುಂಬಿ ನಾವೇನ್ ಮಾಡ್ಬೇಕೀಗ, ಸಿಂಪ್ಲಿಫೈ ಅನ್ನ ಮಾಡ್ಬೇಕು. AD ಅಂದ್ರೆ ಎಷ್ಟು ಬಂದಿದೆ ನೋಡ್ರಿ ನಮ್ಗಿಲ್ಲಿ, 1.5 ಬಂದಿದೆ. ಹೌದಾ? ಡಿವೈಡೆಡ್ ಬೈ DB ಅಂದ್ರೆ ಎಷ್ಟಿದೆ, 3 ಸೆಂಟಿಮೀಟರ್ ಇದೆ. ಇಸ್ ಈಕ್ವಲ್ ಟು AE ಅಂದ್ರ 1 ಸೆಂಟಿಮೀಟರ್ ಇದೆ. EC ಅಂದ್ರ ಅದೇ ನಮಗೆ ಗೊತ್ತಿಲ್ಲ. ಈಗ ಏನ್ ಮಾಡ್ಬೇಕು, ಹಿಂಗ ಭಿನ್ನ ರಾಶಿ ಇಸ್ ಈಕ್ವಲ್ ಟು ಇತ್ತಂದ್ರ ಕ್ರಾಸ್ ಮಲ್ಟಿಪ್ಲಿಕೇಶನ್, ಓರೆ ಗುಣಾಕಾರವನ್ನ ಮಾಡಿ ನಾವು ಈ ಲೆಕ್ಕಗಳನ್ನ ಮಾಡ್ಬೇಕು. ಓರೆ ಗುಣಾಕಾರ ಅಂದ್ರ ಇದು ಹಿಂಗ್ ಬರ್ತೈತಿ, ಆಮೇಲೆ ಇದು ಹಿಂಗ್ ಬರ್ತೈತಿ. ಕರೆಕ್ಟ್? ಈಗ ನೋಡ್ರಿ, 1.5 EC ಇಸ್ ಈಕ್ವಲ್ ಟು 3 ಇಂಟು 1. ಹೌದಾ? ಇದು 1.5 ಇಂಟು EC, ಇದು 3 ಇಂಟು 1 ಆಯ್ತು. ಈಗ ನಾ ಏನ್ ಮಾಡ್ತೀನಿ, EC ಇಲ್ಲೇ ಇರ್ಲಿ, 3 ಒಂದ್ಲೇ 3 ಡಿವೈಡೆಡ್ ಬೈ 1.5 ಇಲ್ಲಿ ಬರ್ತೈತೆ ನಮಗ. ಹೌದಾ? 1.5. ಈಗ EC ಇಸ್ ಈಕ್ವಲ್ ಟು 3. ಈ 1.5 ನ ಏನ್ ಮಾಡ್ತೇನೆ ಹೇಳ್ರಿ, ಇದನ್ನ 15 ಮಾಡ್ಕೊಂಡೆ ಅಂದ್ರ ಆ ಪಾಯಿಂಟ್ ಸರ್ದದ್ ನಮಗೆ ಇಲ್ಲಿ ಏನ್ ಬರ್ತೈತಿ ಹೇಳ್ರಿ, 0 ಆಗುತ್ತ. ಸೊ 15 ಬೈ ಇದು ಎಷ್ಟಾಯ್ತು, 15 ಒಂದ್ಲೆ 15 ಎರಡ್ಲೆ. EC ಇಸ್ ಈಕ್ವಲ್ ಟು 2, ಇಲ್ಲಿ ಮೀಟರ್ ಕೊಟ್ಟಿದ್ರ ಮೀಟರ್ ಬರಿಬೇಕು, ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ರೆ ನಾವು ಸೆಂಟಿಮೀಟರ್ ಬರಿಬೇಕು. 2 ಸೆಂಟಿಮೀಟರ್. EC ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಅಂತ ಬರಿಬೇಕು. ಕರೆಕ್ಟ್? ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಎರಡನೇ ಪ್ರಾಬ್ಲಮ್ ಯಾವ ರೀತಿ ಇದೆ ಅಂತ ನೋಡೋಣ. ಈ ರೀತಿ ಇದೆ ನೋಡಿ, ಹಿಂಗ್ ಬಂದಿದೆ, ಇದು ಹಿಂಗಿದೆ. ಆಮೇಲೆ ಇಲ್ಲಿ ಮತ್ತೆ ಇಲ್ಲೊಂದು ಗೆರೆ ಕೊಟ್ಟಿದಾರ ಲೈನ್. ಇದು A, B, C, ಆಮೇಲೆ ಇದು D, ಇದು E. ಇದು ಎಷ್ಟಿದೆ, 1.8 ಸೆಂಟಿಮೀಟರ್ ಇದೆ. ಇದು 5.4 ಸೆಂಟಿಮೀಟರ್ ಇದೆ. ಇದು 7.2 ಸೆಂಟಿಮೀಟರ್ ಅಂತ ಇದೆ. ಸೊ ನಾವು ಇದನ್ನ ನಾವೇನ್ ಮಾಡ್ಬೇಕೀಗ, ಕಂಡುಹಿಡಿಬೇಕು. ಸೇಮ್ ಮತ್ತೆ ನಾವೀಗ ಏನ್ ಮಾಡ್ಬೇಕು, ತೇಲ್ಸ್ ಪ್ರಮೇಯವನ್ನ ಬರೀಬೇಕು. ತೇಲ್ಸ್ ಪ್ರಮೇಯ ಯಾವ್ದಿದೆ ನೋಡ್ರಿ ನಮಗ, AD by DB, AD by DB ಅಥವಾ BD, ಹೌದಾ, ಇಸ್ ಈಕ್ವಲ್ ಟು AE by EC. AE by EC. ಹೌದಾ? ಇಲ್ಲಿ ನೋಡ್ರಿ ನಾವೇನ್ ಮಾಡ್ತೇನೆ, AD by DB ಇಸ್ ಈಕ್ವಲ್ ಟು AE by EC ಅಂತಿದೆಯಲ್ಲ. AD ಅಂದ್ರೆ ಎಷ್ಟಿದೆ ನೋಡ್ರಿ ನಮ್ಗೆ ಗೊತ್ತಿಲ್ಲ. AD ಅಂದ್ರ ಡಿವೈಡೆಡ್ ಬೈ DB ಅಥವಾ BD ಅಂದ್ರೆ ಎಷ್ಟಿದೆ, 7.2 ಅಂತ ಇದೆ. ಇಸ್ ಈಕ್ವಲ್ ಟು AE 1.8, ಇದು 5.4 ಅಂತ ಇದೆ. ಹೌದಾ? 5.4 ಅಂತ ಇದೆ. ಇಲ್ಲಿ ನೋಡ್ರಿ, ನಾನು ನಿಮಗೆ ಆಗ ಹೇಳಿದೆ ಓರೆ ಗುಣಾಕಾರವನ್ನ ಮಾಡಬೇಕು. AD ಇಂಟು 5.4 ಇಸ್ ಈಕ್ವಲ್ ಟು 1.8 ಇಂಟು 7.2 ಇಂಟು 7.2 ಅಂತ ಇದೆ. ಸೊ ನಾ ಈಗ ಏನ್ ಮಾಡ್ತೇನೆ ಹೇಳ್ರಿ, AD ಇಸ್ ಈಕ್ವಲ್ ಟು
1.8 ಇಂಟು 7.2 ಡಿವೈಡೆಡ್ ಬೈ ಎಷ್ಟಾಗುತ್ತೆ 5.4 ಆಗುತ್ತೆ. ಕರೆಕ್ಟ್. ಈಗ ನೋಡ್ರಿ, ಈಗ ನಾ ಇದನ್ನ ಏನ್ ಮಾಡ್ಬೋದು ಹೇಳ್ರಿ, ಇಲ್ಲೊಂದು ಪಾಯಿಂಟ್ ಸರ್ಸಿದ್ದಕ್ಕೆ ಇಲ್ಲಿ 0 ಕೊಡ್ಬೇಕು, ಇಲ್ಲೊಂದು ಪಾಯಿಂಟ್ ಸರ್ಸಿದ್ದಕ್ಕೆ ಇಲ್ಲಿ 0 ಕೊಡ್ಬೇಕು. ಅದ್ರ ಬದ್ಲಿ ನಾನು ಏನ್ ಮಾಡ್ತೇನೆ ಹೇಳ್ರಿ, AD ಇಸ್ ಈಕ್ವಲ್ ಟು ಇದನ್ನ 18 ಇಂಟು 7/2 ಡಿವೈಡೆಡ್ ಬೈ ಇದನ್ನ 54 ಮಾಡುತ್ತೀನಿ. ಹೌದಾ? ಈಗ ನೋಡ್ರಿ, 18 ಒಂದ್ಲೆ 18 ಮೂರ್ಲೆ 54 ಆಯ್ತು. ಸೊ ಆಮೇಲೆ ಏನಾಯ್ತು, 3 ಒಂದ್ಲೆ 3 ಎರಡ್ಲೆ 6, 1 ಉಳಿತು 12 ಆಯ್ತು. ಇಲ್ಲೊಂದು ಪಾಯಿಂಟ್ ಬಂತು, 3 4 12 ಬಂತು. ಸೊ AD ಇಸ್ ಈಕ್ವಲ್ ಟು 2.4 ಸೆಂಟಿಮೀಟರ್. AD ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ, 2.4 ಸೆಂಟಿಮೀಟರ್ ಅನ್ನೋದು ನಮಗ ಬಂತು. ಕರೆಕ್ಟ್. 2.4 ಸೆಂಟಿಮೀಟರ್. ಈಗ ಒಂದಿಷ್ಟು ನಿಮಗ ಡಯಾಗ್ರಾಮ್ಸ್ ಇದಾವು, ಅದನ್ನ ಯಾವ ರೀತಿ ನಾವು ತೇಲ್ಸ್ ಪ್ರಮೇಯದ ಮುಖಾಂತರ ಬರಿಬಹುದು ಅನ್ನೋದನ್ನ ನಿಮ್ಗ ಇನ್ನೊಂದಿಷ್ಟು ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ನಾ ಒಂದು ಚಿತ್ರ ಡಯಾಗ್ರಾಮ್ ಹಾಕ್ತೇನೆ ನೋಡ್ರಿ. ಇದು ಸುಮ್ಮ ಎಕ್ಸಾಂಪಲ್ ನಿಮ್ಗೆ P Q R ಇದು S T. ಹೌದಾ? P Q R S T ಅಂತ ಇದೆ. ಕರೆಕ್ಟ್. ಈಗ ನೋಡ್ರಿ, ನಾ ಏನ್ ಮಾಡ್ತೇನೆ ಅಂದ್ರ ಇದನ್ನ ತೇಲ್ಸ್ ಪ್ರಮೇಯದ ಮುಖಾಂತರ ಬರೀಲಿಕ್ಕೆ ಟ್ರೈ ಮಾಡ್ರಿ ನೋಡೋಣ. ತೇಲ್ಸ್ ಪ್ರಮೇಯದ ಮುಖಾಂತರ ಯಾವ ರೀತಿ ಬರಿಬೇಕಂದ್ರ ಇಲ್ಲಿ ನೋಡ್ರಿ, ಈಗ ಇದನ್ನ ನಾವೇನ್ ಮಾಡ್ತೀವಿ, ಫಸ್ಟ್ ಈ ಲೈನ್ ಅನ್ನ ತಗೋಬೇಕು. ಅಂದ್ರೆ ಈ ಬಾಹು ಎಷ್ಟಿದೆ ನೋಡ್ರಿ, PS. ಹೌದಾ? ಆಮೇಲೆ SQ. ಕರೆಕ್ಟ್. PT ಡಿವೈಡೆಡ್ ಬೈ ನಮಗೆ ಏನಾಗ್ಬೇಕು, TR. ಇದು ನಮ್ದು ತೇಲ್ಸ್ ಪ್ರಮೇಯವನ್ನ ಬರಿಬೇಕು. ಹೌದಾ? ಇದೇ ರೀತಿ ಇದ್ರೊಳಗ ತೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯ ಬರ್ತೈತಿ. ಯಾವ್ದು ಹೇಳ್ರಿ, ತೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯ. ಯಾವ ರೀತಿ ಬರ್ತೈತಿ ಒಂದ್ಸಲ ನೋಡ್ರಿ. ನಾ ಯಾವ ರೀತಿ ಬರೀತೇನೆ ಅಂದ್ರೆ ತೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯ. ಈಗ ತೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯವನ್ನ ಒಂದ್ಸಲ ನಾನು PS ಅಂತ ಬರದೆ ಅಂತ ತಿಳ್ಕೊರಿ. ಆಮೇಲೆ ನೀವ್ ಏನ್ ಮಾಡ್ತಿದ್ರಿ, ಈಗ ಇಲ್ಲೇ SQ ಅಂತ ಬರ್ದಿರಿ. ಬಟ್ ಇಲ್ಲಿ ವಿಲೋಮ ಪ್ರಮೇಯ ಒಳಗೆ ಏನಾಗ್ತದೆ ಹೇಳ್ರಿ, PS ಡಿವೈಡೆಡ್ ಬೈ PQ ಒಂದ್ ಅರ್ಧ ಮತ್ತು ಫುಲ್ ಹೋಲ್ ಬಾಹುವನ್ನ ತಗೊಂತಾರೋ. PQ ಇಸ್ ಈಕ್ವಲ್ ಟು PT ಬೈ ಏನ್ ಬರ್ತೈತಿ ಹೇಳ್ರಿ, PR ಬರ್ತೈತಿ. PT ಬೈ PR ಬರ್ತೈತಿ. PS ಬೈ PQ ಇಸ್ ಈಕ್ವಲ್ ಟು PT ಬೈ PR ಅಂತ ಬರ್ತೈತಿ. ಕರೆಕ್ಟ್. ಇದು ತೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯ. ಇದು ತೇಲ್ಸ್ ಪ್ರಮೇಯ, ಇದು ವಿಲೋಮ ಪ್ರಮೇಯ. ನಿಮಗೆ ಈ ರೀತಿಯೂ ನಮಗ ಪ್ರಾಬ್ಲಮ್ಸ್ ಕೊಡ್ತಿದಾರೋ, ಈ ರೀತಿ ಪ್ರಾಬ್ಲಮ್ಸ್ ಕೊಟ್ಟರೆ ಹಿಂಗ್ ಮಾಡ್ಬೇಕು, ಇಲ್ಲಂದ್ರೆ ಅದನ್ನ ಹಂಗ್ ಮಾಡ್ಬೇಕು. ಹೌದಾ? ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡ್ತೇನೆ ನೋಡ್ರಿ. ಈಗ ನೋಡ್ರಿ, ಎಕ್ಸಾಂಪಲ್ ನ ಈ ರೀತಿ ಕೊಡ್ತೇನೆ. ಹೌದಾ? ಇದಕ್ಕ MNOP Q. ಹೌದಾ? ಇದರದ್ದು ತೇಲ್ಸ್ ಪ್ರಮೇಯವನ್ನು ಬರೀರಿ, ಇದನ್ನ ವಿಲೋಮವನ್ನ ಬರೀರಿ. ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಯಾಕಂದ್ರೆ ಇದು ನಮಗೇನಾಗಿದೆ ಹೇಳ್ರಿ, ತೇಲ್ಸ್ ಪ್ರಮೇಯನ ಅಂದ್ರ ಡೈಗ್ರಾಮ್ ಅವರು ಉಲ್ಟಾ ಕೊಟ್ಟಿದ್ದಾರೆ, ನಮಗ್ ಕನ್ಫ್ಯೂಸ್ ಆಗ್ಲಿ ಅಂತೇಳಿ. ನೀವ್ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಸೀದಾ ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಹಿಂಗ್ ಬರ್ಕೋರಿ. ಇಲ್ಲ ಹಿಂಗ ನೋಡಿ ನಾವು ಬರೀತೇವೆ ಅಂದ್ರೆ ಹಿಂಗೂ ಬರಿಬಹುದು. ನಾ ಈಗ ಬರಿಬಹುದು MP ಬೈ PN. MP ಬೈ PN. MP by PN is equal to MQ by QO ಅಥವಾ OQ. MQ divided by QO. ಇದು ನಮಗ ತೇಲ್ಸ್ ಪ್ರಮೇಯ. ಇದು ತೇಲ್ಸ್ ಪ್ರಮೇಯ ಆತಂದ್ರ. ಹೌದಾ? ಈಗ ತೇಲ್ಸ್ ಪ್ರಮೇಯ ಇದು ಇನ್ನು ನಾವ್ ಇದನ್ನ ಏನ್ ಮಾಡ್ಬೋದು ಹೇಳ್ರಿ, ತೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯವನ್ನ ಯಾವ ರೀತಿ ಬರಿಬಹುದು ನೋಡ್ರಿ. ವಿಲೋಮ ಪ್ರಮೇಯ MP ಡಿವೈಡೆಡ್ ಬೈ MN. ಹೌದಾ? MP ಡಿವೈಡೆಡ್ ಬೈ MN is equal to MQ ಡಿವೈಡೆಡ್ ಬೈ MO ಅಥವಾ OM.
ಹೌದಾ? ಇದು ತೇಲ್ಸ್ ಪ್ರಮೇಯ. ಇದು ಯಾವ್ದು ಹೇಳ್ರಿ? ವಿಲೋಮ ಪ್ರಮೇಯ. ವಿಲೋಮ ಪ್ರಮೇಯ. ಹೌದಾ? ಈ ರೀತಿ ನಮಗ ತೇಲ್ಸ್ ಪ್ರಮೇಯವನ್ನ ಕೊಟ್ರಂದ್ರ ಅವನ ಎಕ್ಸಾಮ್ ಒಳಗೆ ನೀವು ಜಸ್ಟ್ ಡಯಾಗ್ರಾಮ್ ಕೊಟ್ಟು ತೇಲ್ಸ್ ಪ್ರಮೇಯವನ್ನ ಬರೀರಿ, ವಿಲೋಮವನ್ನ ಬರೀರಿ ಅಂತ ಹೇಳ್ತಾ ಇರ್ತಾರು. ಕರೆಕ್ಟ್? ನೆಕ್ಸ್ಟ್ 2.2 ಒಳಗ ಎರಡನೇ ಮೇನನ್ನ ನೋಡೋಣ ಅಂತ. ಎರಡನೇ ಮೇನು 2.2 ಒಳಗ ಈ ಎರಡನೇ ದೋತೆ ನೋಡ್ರಿ. ಇ ಮತ್ತು ಎಫ್ ಬಿಂದುಗಳು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ ನ ಪಿ ಕ್ಯೂ ಮತ್ತು ಪಿ ಆರ್ ಗಳ ಮೇಲಿನ ಬಿಂದುಗಳು. ಕೆಳಗಿನ ಪ್ರತಿ ಸಂದರ್ಭಗಳಲ್ಲಿ ಇ ಎಫ್ ಪ್ಯಾರಲಲ್ ಟು ಕ್ಯೂ ಆರ್ ಆಗಿದೆ ಪರೀಕ್ಷಿಸಿ ಅಂತ ಇದೆ. ಹೌದಾ? ಅವ್ರು ಏನ್ ಹೇಳಿದಾರ ಅಂದ್ರ ಇಲ್ಲೊಂದು ತ್ರಿಭುಜ ಕೊಟ್ಟಾರು. ಹೌದಾ? ಇದು ತ್ರಿಭುಜ ಏನಂತದು? ಪಿ ಕ್ಯೂ ಆರ್. ಇದು ತ್ರಿಭುಜ. ಇದ್ರ ಮೇಲೆ ಏನಾಗಿದೆ ಅಂತ ಪಿ ಕ್ಯೂ ಮತ್ತು ಪಿ ಆರ್ ಗಳ ಮೇಲಿನ ಬಿಂದುಗಳು ಅಂದ್ರ ಇಲ್ಲೇನಾಗಿದೆ? ಪ್ರತಿ ಸಂದರ್ಭದಲ್ಲಿ ನಮಗೆ ಇಲ್ಲಿ ಏನಾಗಿದೆ ಅಂತ ಇ ಎಫ್. ಹೌದಾ? ಇ ಎಫ್ ಅಂತ ಈ ರೀತಿ ಇದೆ ಅಂತ ಅವರು ಹೇಳಿದರು. ಈಗ ನಾವ್ ಏನ್ ಮಾಡ್ಬೇಕಂದ್ರ ಸಂದರ್ಭಗಳಲ್ಲಿ ಪ್ರತಿ ಸಂದರ್ಭಗಳಲ್ಲಿ ಇ ಎಫ್ ಪ್ಯಾರಲಲ್ ಕ್ಯೂ ಆರ್ ಆಗಿದೆಯೇ ಪರೀಕ್ಷಿಸಿ. ಅದ್ರೊಳಗೆ ಒಂದೇ ಪ್ರಾಬ್ಲಮ್ ಯಾವ ರೀತಿ ಬಂದಿದೆ ಅಂದ್ರೆ ಒಂದೇ ಪ್ರಾಬ್ಲಮ್ ಏನಿದೆ ಅಂದ್ರೆ ಪಿಇ ಇಸ್ ಈಕ್ವಲ್ ಟು 3.9 ಸೆಂಟಿಮೀಟರ್, ಇ ಕ್ಯೂ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್, ಪಿ ಎಫ್ ಇಸ್ ಈಕ್ವಲ್ ಟು 3.6 ಸೆಂಟಿಮೀಟರ್, FR is equal to 2.4 ಸೆಂಟಿಮೀಟರ್. 2.4 ಸೆಂಟಿಮೀಟರ್ ಅಂದ್ರೆ ಪಿ ಅಂದ್ರೆ ಎಲ್ಲಿ ಬಂತು? ಇಲ್ಲಿ ಬಂತು ನೋಡಿ, 3.9. ಇ ಕ್ಯೂ ಅಂದ್ರ 3, ಪಿ ಎಫ್ ಅಂದ್ರ 3.6, ಇದು 2.4. ಹೌದಾ? ಈಗ ನಮಗೆ ಇವು ಕರೆಕ್ಟ್ ಅದಾವಿಲ್ಲೋ ಅಂತ ನಾವು ಬರಿಬೇಕು. ಫಸ್ಟ್ ನಾವ್ ಏನ್ ಮಾಡ್ಕೋಬೇಕು? ತೇಲ್ಸ್ ಪ್ರಮೇಯವನ್ನ ಬರಿಬೇಕು. ತೇಲ್ಸ್ ಪ್ರಮೇಯ ಇದ್ರ ಪ್ರಕಾರ ಯಾವ್ದು ಬರ್ತೈತಿ ನೋಡ್ರಿ? ಪಿಇ ಬೈ ಇ ಕ್ಯೂ, ಹೌದಾ, ಇಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. ಪಿ ಎಫ್ ಬೈ ಎಫ್ ಆರ್ ಅಂತ ಬರ್ತೈತಿ. ಸೊ ಇವೆರಡು ನಾವ್ ಏನ್ ಮಾಡ್ಬೇಕು? ಕೊಟ್ಟಂತ ವ್ಯಾಲ್ಯೂಗಳನ್ನ ಹಾಕಿ ಇದ್ರೊಳಗ ಇಲ್ಲಿ ಅಷ್ಟ ಆನ್ಸರ್ ಬರ್ಬೇಕು, ಇಲ್ಲಿ ಅಷ್ಟ ಆನ್ಸರ್ ಬಂದ್ರ ಇದು ಇವ್ರು ಕೊಟ್ಟಿರುವಂತ ವ್ಯಾಲ್ಯೂಗಳು ಕರೆಕ್ಟ್ ಇದಾವು ಅಂದ್ರ ಇ ಎಫ್ ಪ್ಯಾರಲಲ್ ಕ್ಯೂ ಆರ್ ಆಗಿದೆ ಅಂತ ನಾವು ಬರೀಬಹುದು. ಇಲ್ಲಿ ನೋಡ್ರಿ, ಪಿ ಅಂದ್ರಷ್ಟಿದೆ? 3.9 ಸೆಂಟಿಮೀಟರ್ 9. ನೆಕ್ಸ್ಟ್ ಇದು ಇ ಕ್ಯೂ ಅಂದ್ರೆ 3 ಇದೆ, ಇಸ್ ಈಕ್ವಲ್ ಟು 3.6 ಇದೆ. ಪಿ ಎಫ್ ಇದು 2.4 ಅಂತ ಇದೆ. ಹೌದಾ? 3.4 ಅಂತ ಇದೆ. ನೋಡ್ರಿ ಸ್ವಲ್ಪ ಇದನ್ನ 39/30 ಮಾಡ್ತೇನೆ ನಾನು. ಯಾಕಂದ್ರೆ ಇಲ್ಲೊಂದು ಪಾಯಿಂಟ್ ಸರ್ಸಿದ್ರೆ ಇದನ್ನ 30 ಮಾಡ್ತೇನೆ. ಇಲ್ಲಿ ನೋಡ್ರಿ ಪಾಯಿಂಟ್ ಸರ್ಸ್ತೇನೆ, ಇಲ್ಲೊಂದು ಪಾಯಿಂಟ್ ಸರ್ಸಿದ್ರೆ ಇಲ್ಲಿ 0 ಕೊಡ್ಬೇಕು, ಇಲ್ಲೊಂದು ಪಾಯಿಂಟ್ ಸರ್ಸಿದ್ರೆ ಅಲ್ಲಿ 0 ಕೊಡೋ ಬದ್ಲಿ ನಾನು ಏನ್ ಮಾಡ್ತೇನೆ? 36/24 ಅಂತ ಬರಿತೀನಿ. ಹೌದಾ? ಇಲ್ಲಿ ನೋಡ್ರಿ 3 ಹತ್ಲೆ, ಹೌದಾ, ಇದೆಷ್ಟು ಬರ್ತೈತಿ ನೋಡ್ರಿ? 3 ಒಂದ್ಲೆ 3 ಮೂರ್ಲೆ. ಇಲ್ಲಿ ಎಷ್ಟು ಬರ್ತೈತಿ? 12 ಎರಡ್ಲೆ 24, 12 ಮೂರ್ಲೆ 36 ಬರ್ತೈತಿ. ಕರೆಕ್ಟ್? ಇದೆಷ್ಟು ಬರ್ತೈತಿ ನೋಡ್ರಿ? ಈಗ 10, ಇದೆಷ್ಟು ಬರ್ತೈತಿ? 1.3 ಬರ್ತೈತಿ. ಇದು 2 ಒಂದ್ಲೆ 2 ಒಂದ್ಲೆ 2, 1 ಉಳಿತು, ಇದು 2 ಐದ್ಲೆ 10 ಆಗುತ್ತೆ. ಇದು 1.5 ಬಂತು. ಕರೆಕ್ಟ್? ಇದು 1.5 ಬಂತು. ಅಂದ್ರೆ ಇವೆರಡು ನಮಗೆ ಏನಾದವು? ಈಕ್ವಲ್ ಆಗ್ಲಿಲ್ಲ. ಇದು 1.3 ಬಂತು, ಇದು 1.5 ಬಂತು. ಸೊ ಇದು ಆಗ್ಲಿಲ್ಲ. ದೇರ್ ಫೋರ್ ನಾವ್ ಏನಂತ ಬರಿಬಹುದು ಹೇಳ್ರಿ? ಇ ಎಫ್ ನಾಟ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್. ಅಂದ್ರೆ ಅವೆರಡು ಈಕ್ವಲ್ ಬರ್ಲಿದ್ದಕ್ಕೆ ನಮ್ಗೆ ಏನಾಯ್ತು? ಇ ಎಫ್ ನಾಟ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್ ಅಂತ ಬಂತು. ಕರೆಕ್ಟ್? ಇನ್ನೊಂದು ನೋಡೋಣ. ಪಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಅಂತದಲ್ಲ, ಅಥವಾ
PQ is equal to 1.28 ಸೆಂಟಿಮೀಟರ್, PR is equal to ಇದಿದೆ ನೋಡೋಣ. ಇನ್ನೊಂದು ಪ್ರಾಬ್ಲಮ್ ಅನ್ನು ನೋಡೋಣ. ಇನ್ನೊಂದು ಯಾವ ರೀತಿ ಇದೆ ಅಂತ ನೋಡೋಣ. ಸೇಮ್ ಅದೇ ಚಿತ್ರವನ್ನ ಹಾಕ್ತೇನೆ. ಹೌದಾ? PQR ಇದು EF, PQR EF ಅಂತ ಆಯ್ತು. ಈಗ ನಾವೇನ್ ಮಾಡ್ಬೇಕು? P ಎಷ್ಟು ಕೊಟ್ಟಿದಾರ ಅವರು? 4 ಸೆಂಟಿಮೀಟರ್ ಕೊಟ್ಟಾರು. 4 ಸೆಂಟಿಮೀಟರ್. ನೆಕ್ಸ್ಟ್ QE is equal to 4.5 ಕೊಟ್ಟಿದ್ದಾರೆ. ನೆಕ್ಸ್ಟ್ PF is equal to 8 ಕೊಟ್ಟಾರ. ಆಮೇಲೆ RF is equal to 9 ಅಂತ ಕೊಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು? ಸೇಮ್ ನಾವು ಈಗ ಮತ್ತೆ ಟೇಲ್ಸ್ ಪ್ರಮೇಯವನ್ನ ಬರೀಬೇಕು. ಟೇಲ್ಸ್ ಪ್ರಮೇಯ PE divided by EQ. ಕರೆಕ್ಟ್? PE divided by EQ, PF divided by FR, PF divided by FR. P ಅಂದ್ರೆ ಎಷ್ಟಿದೆ ನೋಡ್ರಿ? 4 ಇದೆ. EQ ಅಂದ್ರೆ ಎಷ್ಟಿದೆ? 4.5 ಇದೆ. ಇದು 8 ಇದೆ, ಇದು 9 ಇದೆ. ಕರೆಕ್ಟ್? ನೋಡ್ರಿ ಎಷ್ಟು ಬರ್ತದಂತ. ಈಗ ಇದನ್ನ ಹೆಂಗ್ ಮಾಡ್ಬೋದು ಅಂದ್ರೆ, ನಾನು 8 divided by 9 ಸೇಮ್ ಬರೀತೇನೆ. ಇದನ್ನ ಏನ್ ಮಾಡ್ತೇನೆ? 45 ಮಾಡ್ತೇನೆ, ಇದನ್ನ 40 ಮಾಡ್ತೇನೆ. ಯಾಕಂದ್ರೆ ಇಲ್ಲಿ 0.1 ಸರ್ದಕ್ಕೆ ಇದೇನಾಗತ್ತೆ ನಮಗಲ್ಲಿ ಮ್ಯಾಲ್ 0 ಬರ್ತೈತಿ. ಸೊ ಇದನ್ನ ಯಾವ ರೀತಿ ಮಾಡ್ತೇನೆ ನೋಡ್ರಿ? 5 9 45, 5 8 40. ಸೊ ನಿಮ್ಗೆ ಗೊತ್ತಾಗಿರ್ಬೋದು 8 divided by 9 is equal to 8 divided by 9 ಬಂತು. ಅಂದ್ರೆ 2 ಈಕ್ವಲ್ ಬಂತು. ಒಂದೇ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ನಾಟ್ ಈಕ್ವಲ್ ಟು ಬಂದಿತ್ತು, ಇಲ್ಲಿ ಈಕ್ವಲ್ ಬಂತು. ಸೊ EF ಪ್ಯಾರಲಲ್ QR ಆಗಿದೆ ಅಂತ ನಾವು ಬರಿಬೇಕು. QR ಆಗಿದೆ ಅಂತ ನಾವು ಬರಿಬೇಕು. ಹೌದಾ? ಈ ರೀತಿ ನಮಗ ಟೇಲ್ಸ್ ಪ್ರಮೇಯದ ಮೇಲಿನ ಪ್ರಾಬ್ಲಮ್ಸ್ಗಳು ನಮಗ ಈ ರೀತಿ ಅನ್ನೋಕ್ಕಿಂತ ಒಂದೇ ಮೇನ್ ಮಾಡಿದ್ನಲ್ಲ ಅದು ಆ ರೀತಿ ನಮಗ ಬರ್ತೈತಿ. ಕರೆಕ್ಟ್? ಅದೇ ರೀತಿ ನಾವು ಲೆಕ್ಕಗಳ ಇನ್ನೂ ಒಂದಿಷ್ಟು ಅದಾವು, ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಅಭ್ಯಾಸ 2.2 ಅಂತ. ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಇವೆಲ್ಲ ನಿಮ್ಗೆ ತಿಳಿದಿದೆ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು.